ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಾರ್ಚರ್ ಮಾಡಿ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ರ ಎನ್ನುವಂತ ಪ್ರಶ್ನೆ. ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಹಿಂಸೆಯನ್ನ ಕೊಟ್ರ. ರೇಣುಕಾಸ್ವಾಮಿ ತಲೆ, ಮುಖ, ಕಿವಿ ಭಾಗದಲ್ಲಿ ತೀವ್ರ ಹಲ್ಲೆಯಾಗಿದೆ. ಬಲವಾದ ಆಯುಧಗಳಿಂದ ಹಲ್ಲೆ, ಮುಖ ಪೂರ್ತಿ ರಕ್ತ ಸಿಕ್ತವಾಗಿತ್ತು. ಹೊಡೆದು ಕೊಂದೇ ಬಿಟ್ರ ಆರೋಪಿಗಳು ಎನ್ನುವಂತ ಪ್ರಶ್ನೆ. ಅಣ್ಣ ಬೇಡ ಬೇಡ ಬಿಟ್ಬಿಡಿ ಅಂತ ಬೇಡಿದ್ರು ಬಿಡ್ಲಿಲ್ವಂತೆ. ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದ್ರ ಎನ್ನುವಂತ ಪ್ರಶ್ನೆ ಮೂಡ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮತ್ತೊಂದೆಡೆ ಪವಿತ್ರ ಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿಮಗೂ ರೇಣುಕಾಸ್ವಾಮಿಗೂ ಏನು ಸಂಬಂಧ? ಯಾವಾಗಿಂದ ಮೆಸೇಜ್ ಮಾಡ್ತಿದ್ದಾರೆ? ಇನ್ನು ಯಾಕೆ ನೀವು ಕೊಲೆ ಮಾಡಿಸಿದೀರಾ? ನೀವೇ ಸುಪಾರಿಯನ್ನ ಕೊಟ್ರ ಅಂತ ಪೊಲೀಸ್ ಅಧಿಕಾರಿಗಳು ಫುಲ್ ಗ್ರಿಲ್ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಟಾರ್ಚರ್ ಮಾಡಿ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ರ ಅನ್ನುವಂತ ಪ್ರಶ್ನೆ. ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಬಿಟ್ರ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನ ಕರೆತಂದು ವಿನಯ್ ಶೆಡ್ನಲ್ಲಿ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಕೊಟ್ರ. ರೇಣುಕಾಸ್ವಾಮಿ ಅವರ ತಲೆ, ಮುಖ, ಕಿವಿ ಭಾಗದಲ್ಲಿ ತೀವ್ರ ಹಲ್ಲೆಯಾಗಿದೆ. ಬಲವಾದ ಆಯುಧಗಳಿಂದ ಹಲ್ಲೆ, ಇನ್ನು ಮುಖ ಪೂರ್ತಿ ರಕ್ತ ಸಿಕ್ತವಾಗಿತ್ತು. ಇನ್ನು ಬಂಧನವಾಗಿರುವಂತ ಆರೋಪಿಗಳು ನಟ ದರ್ಶನ್ ಅವರ ಸೂಚನೆಯ ಮೇರೆಗೆ ಕೊಲೆ ಮಾಡಲಾಗಿದೆ ಅಂತ ಸ್ಫೋಟಕ ಮಾಹಿತಿಯನ್ನ ಹೊರಬಿಡ್ತಿದ್ದಾರೆ. ಇತ್ತ ಬಲವಾದ ಆಯುಧಗಳಿಂದ ಹಲ್ಲೆ ಮಾಡಲಾಗಿದೆ. ಹೊಡೆದು ಕೊಂದೇ ಬಿಟ್ರ ಆರೋಪಿಗಳು ಎನ್ನುವಂತ ಪ್ರಶ್ನೆ. ಅಣ್ಣ ಬೇಡ ಬೇಡ ಬಿಟ್ಬಿಡಿ ಅಂತ ಬೇಡಿದ್ರು ಬಿಡ್ಲಿಲ್ವಂತೆ. ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದು ಬಿಟ್ರ ಎನ್ನುವಂತ ಪ್ರಶ್ನೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ನಟ ದರ್ಶನ್ ಬಂಧನ ಆಗಿದೆ. ಪವಿತ್ರ ಗೌಡ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಅತ್ಯಂತ ಚುರುಕಾಗಿ ಪ್ರಕರಣವನ್ನ ತನಿಖೆಯನ್ನ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದ್ರ ಎನ್ನುವಂತ ಪ್ರಶ್ನೆ.